ಸರಿ ಸರಿ ಆಯ್ತು. ಧ್ರುವ, ದೀಪಾ, ಬಂದೆ ಸರ್ಸು, ಬಂದೆ. ಬಂದೇಮಾ. ಅಬ್ಬಬ್ಬಾ, ರೆಡಿಯಾಗಿ ಬರಕ್ಕೆ ಇಷ್ಟು ಲೇಟಾ? ಸರ್ಸು, ಈಗ್ಲಾದ್ರೂ ಹೇಳ್ತೀಯಾ ನಾವ್ ಎಲ್ಲ ಹೋಗ್ತಾ ಇದೀವಿ ಅಂತ? ಇನ್ ಸ್ವಲ್ಪ ಸಮಯದಲ್ಲೇ ನಿನಗೆಲ್ಲ ಗೊತ್ತಾಗುತ್ತೆ, ಸರಿನಾ? ಅಮ್ಮ, ಯಾಕಮ್ಮ ಇಷ್ಟೊಂದು ಸಸ್ಪೆನ್ಸ್ ಅಲ್ಲಿ ಇಡ್ತಿದ್ಯಾ? ಅಲ್ಲ ಕಣೆ, ಅವನೇ ಸುಮ್ನೆ ಬರ್ತಾ ಇದ್ದಾನೆ. ನಿಂದೇನೆ ರಾಗ? ಸರ್ಸು, ಇವಾಗ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂತ ನೀನ್ ಹೇಳಿಲ್ಲ ಅಂದ್ರೆ ನಾನ್ ನಿನ್ ಜೊತೆ ಬರೋದಿಲ್ಲ ಅಷ್ಟೇ. ಓ, ಇವಾಗ ನಾವ್ ಎಲ್ಲಿ ಹೋಗ್ತಿದೀವಿ ಅಂತ ಹೇಳಿಲ್ಲ ಅಂದ್ರೆ ನೀವು ಬರಲ್ಲ ಅಲ್ಲ? ಹೌದು. ಅಂದ್ರೆ ಹೇಳಲೇಬೇಕಾ? ಹೌದು. ಹೀಗೆ ಹೇಳ್ತೀಯಾ ಹೇಳಲ್ವಾ? ನಿನ್ಗೆ ಹೆಣ್ಣು ನೋಡಕ್ ಹೋಗ್ತಾ ಇದೀವಿ. ಏನು, ಹೆಣ್ಣು ನೋಡೋದಕ್ಕ? ಹೌದು. ಸರ್ಸು, ನಿಂದ್ಯಾಕೋ ತುಂಬಾ ಅತಿ ಆಗ್ತಾ ಇದೆ. ನಿನ್ನೆಯಿಂದ ನೋಡ್ತಾ ಇದ್ದೀನಿ, ತುಂಬಾ ಅತಿ ಆಗಾಡ್ತಿದ್ಯಾ. ನೋಡು, ನೀನು ನನ್ ಮಗ. ನಿನಗೇನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಅಂತ ತಾಯಿಯಾಗಿ ನನಗ್ ಚೆನ್ನಾಗ್ ಗೊತ್ತು. ನೀನು ಬಾಯಿ ಮುಚ್ಕೊಂಡು ಸುಮ್ನೆ ಬರ್ಬೇಕಷ್ಟೆ. ಅಮ್ಮ, ಯಾಕಮ್ಮ ಇಷ್ಟೊಂದು ಹಠ ಮಾಡ್ತಿದ್ಯಾ? ಯಾರಿಗೋಸ್ಕರ ಈ ಕೆಟ್ಟ ಹಠ? ಹಠದ ಹಿಂದೆ ಇರೋ ಉದ್ದೇಶ ನೋಡಿ ಒಳ್ಳೇದು ಕೆಟ್ಟದ್ದು ನಿರ್ಧಾರ ಮಾಡ್ಬೇಕು. ಅದು ಬಿಟ್ಟು ಹಠಾನೇ ಕೆಟ್ಟದು ಅಂದ್ರೆ ಅದು ದಡ್ಡತನ ಆಗುತ್ತೆ. ಸರ್ಸು, ಸರ್ಸು, ನಾನ್ ಯಾವ ಹುಡುಗಿನೂ ಇಷ್ಟಪಡಲ್ಲ ಅಂತ ನಿನಗೆ ಗೊತ್ತು ತಾನೆ? ನೀನ್ ಯಾರನ್ನ ಇಷ್ಟಪಟ್ರು ನಾನ್ ಒಪ್ಕೊಳ್ಳಲ್ಲ ಅಂತ ಗೊತ್ತು ತಾನೆ? ಇಲ್ಲಿ ನನ್ನ ನಿರ್ಧಾರನೇ ನಡೆಯೋದು. ನಾನ್ ಒಪ್ಕೊಂಡಿರೋ ಹುಡುಗಿನೇ ನಿನ್ ಮದ್ವೆ ಮಾಡ್ಕೋಬೇಕು. ಸರ್ಸು, ಇದರಿಂದ ನನ್ನ ಜೀವನ ಹಾಳಾಗುತ್ತೆ. ಅದ್ ನಿನ್ಗೆ ಅರ್ಥ ಆಗ್ತಿಲ್ವಾ? ನಿನ್ಗದ್ ಬೇಕಾ? ನಾನ್ ನಿನ್ ತಾಯಿ ಕಣೋ. ತಾಯಿ ಯಾವತ್ತಾದ್ರೂ ಮಕ್ಕಳ ಜೀವನನ ಹಾಳು ಮಾಡ್ತಾಳ? ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು. ನೀನು ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬಿಡ್ತೀಯ. ಮೊದ್ಲು ನೀನು ದೊಡ್ಡೋರ್ಗೆ ಮರ್ಯಾದೆ ಕೊಡೋದು, ಗೌರವ ಕೊಡೋದು ಕಲ್ತ್ಕೋ. ದೊಡ್ಡೋರ್ ಮಾರ್ಗದರ್ಶನ ಹರಿಯೋ ನದಿ ತರ. ಅದರಂತೆ ಹೋದ್ರೆ ಜೀವನ ಅನ್ನೋ ಸಮುದ್ರನ ಗುರಿ ಮುಟ್ತೀಯ. ಇಲ್ಲ ಅಂದ್ರೆ ಕೆರೆ ಕಟ್ಟೆಲೆ ಮುಳುಗ್ಬೇಕಾಗತ್ತೆ. ಸರ್ಸು, ನನ್ನ ಯಾಕೆ ನೀನ್ ಅರ್ಥ ಮಾಡ್ಕೋತಾ ಇಲ್ಲ? ನಂಗೆಲ್ಲ ಅರ್ಥ ಆಗತ್ತೆ. ಸುಮ್ನೆ ನಾನ್ ಹೇಳ್ದಷ್ಟು ಕೇಳು. ಇಲ್ಲ ಅಂದ್ರೆ ಮನೇಲಿ ಸುಮ್ನೆ ಮನಸ್ತಾಪಗಳು ಹೆಚ್ಚಾಗುತ್ತೆ, ಮನಃಶಾಂತಿ ಹಾಳಾಗುತ್ತೆ. ಅಮ್ಮ, ಅಣ್ಣ ಅಷ್ಟೆಲ್ಲ ಹೇಳ್ತಿದ್ರು ಯಾಕಮ್ಮ ಬಲವಂತ ಮಾಡ್ತಿದ್ಯಾ? ಯಾರೇನ್ ಹೇಳಿದ್ರು ಅಷ್ಟೇ. ಸಮಯ ಮೀರ್ತಾ ಇದೆ. ನಾನು ಹೋಗಿ ಜಾತಕ ತಗೊಂಡ್ ಬರ್ತೀನಿ. ಇಬ್ರು ಹೊರಡಕ್ ರೆಡಿಯಾಗಿ ಬನ್ನಿ. ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು? ಸಮಾಧಾನ ಮಾಡ್ಕೋ ಅಣ್ಣ, ಬೇಜಾರ್ ಮಾಡ್ಕೋಬೇಡ. ಇನ್ನೇನ್ ತುಳಸಿ ಜೊತೆ ಮದ್ವೆ ಆಗೋಗುತ್ತೆ ಅನ್ನೋ ಅಷ್ಟರಲ್ಲಿ ಅದ್ ಹೆಂಗೋ ನಿಂತೋಯ್ತು. ಅಂಥದ್ರಲ್ಲಿ
ಇದೆಲ್ಲ ಆಗುತ್ತಾ? ಬೇಜಾರ್ ಮಾಡ್ಕೋಬೇಡ. ಇವಾಗಿರೋ ಪರಿಸ್ಥಿತಿಲಿ ಅಮ್ಮನ ಸಮಾಧಾನ ಮಾಡಕ್ಕಂತೂ ಆಗಲ್ಲ. ಸುಮ್ನೆ ಅಮ್ಮನ ಜೊತೆ ಹೋಗ್ಬರೋಣ ಅಷ್ಟೇ. ಮಿಕ್ಕಿದ್ದೆಲ್ಲ ದೇವ್ರು ನೋಡ್ಕೋತಾನೆ. ಏನ್ ದೇವ್ರೋ ಏನೋ, ನನ್ನ ಏನು ಮಾಡಕ್ಕಾಗದೆ ಇರೋ ಪರಿಸ್ಥಿತಿನಲ್ಲಿ ಬಿಟ್ಟಿದ್ದಾನೆ, ಕಟ್ಟಾಕ್ಬಿಟ್ಟಿದ್ದಾನೆ. ಅಮ್ಮನ್ಗೆ ಹುಷಾರಿಲ್ಲ ಅನ್ನೋ ಅಟ್ಕೋಡೆ ಇಟ್ಟಿದ್ದಾನೆ. ದಾಟ್ ಹೋಗೋಕ್ಕೂ ಮನ್ಸಿಲ್ಲ, ದಾಟದೆ ಉಳ್ಕೊಳ್ಳೋದಕ್ಕೆ ಧೈರ್ಯನೂ ಸಾಲ್ತಿಲ್ಲ. ನನ್ನ ಜೀವನ ಮುಳುಗೋಯ್ತು ದೀಪ. ಎಷ್ಟೇ ಕಣ್ಣೀರಾಗ್ಲಿ, ಎಷ್ಟೇ ಗೋಳಾಡ್ಲಿ, ಸರ್ಸಕ್ಕೆ ಅರ್ಥ ಆಗಲ್ಲ. ರೆಡಿನಾ? ಹೋಗೋಣ, ಬೇಗ ಬನ್ನಿ. ದೀಪಾ, ಬಾಗಿಲ್ ಲಾಕ್ ಮಾಡ್ಕೊಂಡ್ ಬಾ. ಬಾರೋದ್ರುವ. ಒಂದ್ ನಿಮಿಷ ಬಂದೇ ಇರು. ಅದನ್ನ ಮದುವೆ ಟೈಮ್ನಾಗೆ 4 ಸೀರೆ ತಗೊಂಡ್ಬಿಡ್ಬೇಕಪ್ಪ. ಅದನ್ನೇ ನೆಪ ಮಾಡ್ಕೊಂಡು ಏನು ಹುಟ್ಟಿದ್ದೇ ಉಟ್ಕೊಂಡು ಹೊಲ್ಕೊಂಡು ಇಸಿಸಿಸಿ. ಅವ್ವ, ನಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಕಣವ, ಹುಷಾರು. ಲೇರಾದ ಹೊಸಿ ನಿಂತ್ಕೋ. ನೋಡು, ಓದ್ಯಾ, ಪೂಜೆ ಮಾಡಿಸ್ತೀಯಾ, ಬಂದ್ಯಾ, ಇಷ್ಟಾಗೆ ಇರ್ಬೇಕು. ಯಾವ್ದಾವ್ದೋ ಬೀದಿ ನಾಯಿಗಳು ಬೊಗಳ್ದು ಅಂದ್ರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಅವ್ವ, ನಾನ್ ಯಾಕೆ ತಲೆ ಕೆಡ್ಸ್ಕೊಳ್ಳಿ? 4 ಸರ್ರಿಗೆ ಬಾರ್ಸ್ಬಿಟ್ಟು ಬರ್ತೀನಿ. ಯಾರ್ಗೆ? ಬೀದಿ ನಾಯಿಗಳ್ಗೆ. ಅಯ್ಯೋ ದೇವ್ರೇ, ದೇಹ ಮಾತ್ರ ಬೆಳ್ದೈತೆ, ಒಂಚೂರು ಬುದ್ಧಿನೇ ಬೆಳ್ದಿಲ್ಲ. ಅಂತದ್ ನಾನ್ ಏನ್ ಹೇಳ್ದೆ ಅವ್ವ? ಈಗ ಬೀದಿಲಿ 4 ಕಾಲಲ್ಲಿ ಓಡಾಡ್ತಾವಲ್ಲ ನಾಯಿಗಳು, ಅವು ಕೇಳಲಿಲ್ಲ. ನಾಯಿಗಳ ತರ 2 ಕಾಲಲ್ಲಿ ಓಡಾಡ್ಕೊಂಡು ಮಾತಾಡ್ತಿರ್ತಾವಲ್ಲ, ಅವು ಕೇಳಿದ್ದು. ಅಯ್ಯೋ ಅವ್ವ, ನಾನು ಅವಕ್ಕೆ ಹೇಳಿದ್ದು. ಜಾಸ್ತಿ ಮಾತಾಡಿದ್ರೆ 4 ಹಾಕ್ಬಿಟ್ಟು ಬರ್ತೀನಿ ಅಂತ. ಲೇ, ಇವಾಗ ಆಗಿರೋರಾದಂತಾನೆ ಸಾಕು, ನೀನ್ ಬೇರೆ ಮಾಡ್ಬೇಡ. ತಲೆ ತಗ್ಸ್ಕೊಂಡು ಹೋಗಿ ತಲೆ ತಗ್ಸ್ಕೊಂಡು ಬರ್ಬೇಕು ಅಷ್ಟೇಯ. ಆಯ್ತು ಬಿಡು. ನಡಿ. ಯಪ್ಪ, ಇವಳಿಗೆ ಬುದ್ಧಿ ಹೇಳಷ್ಟೊತ್ತಿಗೆ ನನ್ನ ಬುದ್ಧಿಗೆ ಮಂಗ್ ಪಡ್ದ್ಬಿಡ್ತದೆ.